ಪೌರಾಯುಕ್ತೆಗೆ ಬೆದರಿಕೆ ಹಾಕಿದಂಥ ವ್ಯಕ್ತಿ ಈತ ಎಲ್ಲಿದ್ದಾನೆ ಏನು ಎತ್ತ ಪೊಲೀಸರು ಎರಡು ಟೀಮ್ಗಳಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ಇದುವರೆಗೂ ಕೂಡ ರಾಜೀವ್ ಗೌಡ ಪತ್ತೆ ಇಲ್ಲ, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಯಾವಾಗ ಪೊಲೀಸರು ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾಯ್ತಲ್ಲ, ಎಸ್ಕೇಪ್. 2 FIR ದಾಖಲಾಗಿದೆ. JDS ಒಂದು ಪ್ರಕರಣವನ್ನು ದಾಖಲಿಸಿದೆ. ಖುದ್ದು ಪೌರಾಯುಕ್ತೆಯವರೇ ಒಂದು ಕೇಸನ್ನು ದಾಖಲಿಸಿದ್ದಾರೆ. ಒಂದು ದಿನ ಆಯಿತು, ಎಲ್ಲಿ ಏನು ಅಂತ ಗೊತ್ತಿಲ್ಲ. ಕ್ಷಮಿಸಿ, 2 ತಂಡ ಅಂತ ಹೇಳಿದೆ, 3 ತಂಡಗಳನ್ನು ಮಾಡಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. 3 ತಂಡ. ಶಿಡ್ಲಘಟ್ಟ ಪೊಲೀಸ್ ವೃತ್ತ ನಿರೀಕ್ಷಕ ಆನಂದಕುಮಾರ್, ಚಿಂತಾಮಣಿ ಈ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್, ಸೈಬರ್ ಠಾಣೆ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್, ಈ 3 ತಂಡಗಳು ಶೋಧ ಮಾಡ್ತಾ ಇವೆ. ನಿನ್ನೆಯಿಂದ ಈತ ನಾಪತ್ತೆ. ಇರುವಂಥ 2 ಫೋನು ಸ್ವಿಚ್ ಆಫ್. ಯಾರು ತಪ್ಪು ಮಾಡಿದ್ರು ಕೂಡ ಕ್ರಮ ಆಗಬೇಕು ಅಂತಾರೆ HD ಕುಮಾರಸ್ವಾಮಿ. ಅವನ ಆ ಪಕ್ಷ ಈ ಪಕ್ಷ ಅನ್ನೋದಲ್ಲ, ಯಾವ ಪಕ್ಷಕ್ಕೆ ಸೇರಿದ್ದ ಅನ್ನೋದು ಮುಖ್ಯ ಅಲ್ಲ, ಹೆಂಗೆ ನಡ್ಕೋಬೇಕು ಅನ್ನೋದನ್ನು ಕಲಿಬೇಕು. ಇಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ಸರ್ಕಾರ ಸುಮ್ಮನಿರಬಾರದು, ತಕ್ಷಣಕ್ಕೆ ಕ್ರಮ ಕೈಗೊಂಡಿದ್ರೆ ಇಂಥ ಘಟನೆಗಳು ನಡೆಯಲ್ಲ. ಈ ರೀತಿಯ ಸಂದರ್ಭ ಸನ್ನಿವೇಶಗಳನ್ನು ಇಟ್ಟುಕೊಂಡು ಹೆಂಗೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ಕೇಳ್ತಾರೆ ಕುಮಾರಸ್ವಾಮಿ. ಈಗ ಯಾರೇ ತಪ್ಪು ಮಾಡಲಿ, ನಾನು ನೆನ್ನೆನೂ ಸಹ ಹೇಳಿದ್ದೀನಿ, ಇಂಥ ಪ್ರಕರಣದಲ್ಲಿ ಒಂದು 2-3 ಇಶ್ಯೂಗಳಲ್ಲಿ ಯಾವುದೇ ಪಕ್ಷದವರಿರಲಿ ಒಂದು ಕಠಿಣವಾದಂಥ ತೀರ್ಮಾನವನ್ನು ಸರ್ಕಾರದಲ್ಲಿ ಕ್ರಮ ತೆಗೆದುಕೊಂಡ್ರೆ ಇಂಥ ಘಟನೆಗಳು ಪದೇ ನಡೆಯಲ್ಲ ನನ್ನ ಅಭಿಪ್ರಾಯದಲ್ಲಿ. ಆ ನಿಟ್ಟಿನಲ್ಲಿ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಇಲ್ಲಿ ಪ್ರಶ್ನೆ ಯಾವ ಪಕ್ಷದ ಕಾರ್ಯಕರ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಅಧಿಕಾರಿಗಳ ಜೊತೆಯಲ್ಲಿ ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು. ಹೌದು, ಯಾವುದೋ ಒಂದು ಸಮಯದಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡಗಳು ಬರೋದು ನಾವು ನೋಡಿದ್ದೇವೆ ಇತ್ತೀಚೆಗೆ. ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡಲಿಕ್ಕೆ ಆಗಲ್ಲ. ನಾನು ಅದನ್ನು ಭಾಳ ನೋಡಿದ್ದೀನಿ, ಭಾಳ ಎಕ್ಸಾಂಪಲ್ಲು ಕೊಡಬಲ್ಲೆ. ಇತ್ತೀಚೆಗೆ ಅಧಿಕಾರದಲ್ಲಿರ್ತಕ್ಕಂಥವರು ಅಧಿಕಾರಿಗಳ ಮೇಲೆ ಒತ್ತಡ ಏರಿ ಕಾನೂನು ಬಾಹಿರವಾಗಿ ಏನೊಂದು ಅವರಿಂದ ಕೆಲಸ ಮಾಡಿಸ್ಲಿಕ್ಕೆ ಹೊರಡುತ್ತಾರೆ. ಯಾರೇ ಆಗಲಿ ಇದನ್ನು ಖಂಡಿಸಬೇಕು. ಹೆಣ್ಣುಮಕ್ಕಳುಗಳನ್ನು ಸಬಲರನ್ನಾಗಿ ಮಾಡಲಿಕ್ಕೆ ಹಲವಾರು ಯೋಜನೆಗಳನ್ನು ಕೊಟ್ಟಿರುವಂಥ ಕಾಂಗ್ರೆಸ್ ಸರ್ಕಾರ 1-2 ಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಆ ಯೋಜನೆ, ಈ ಯೋಜನೆ. ಅದಕ್ಕೆ ಕಾರಣ ಏನು ಹೇಳಿ? ಹೆಣ್ಣುಮಕ್ಕಳನ್ನ ಸ್ಟ್ರಾಂಗ್ ಮಾಡ್ತೀವಿ ಅಂತ. ಚಪ್ಪಲಿಯಲ್ಲಿ ಹೊಡೆಸ್ತೀನಿ ಅಂತಾನೆ ಒಬ್ಬ ಕಾರ್ಯಕರ್ತ ಪೌರಾಯುಕ್ತೆಗೆ ಚಪ್ಪಲಿಯಲ್ಲಿ ಹೊಡೆಸ್ತೀನಿ ಅಂತ. ಆದರೆ ಚಪ್ಪಲಿಯಲ್ಲಿ ಹೊಡೆಸ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ರಾಜೀವ್ ಗೌಡ ಭಾಳ ಸೌಮ್ಯ ಸ್ವಭಾವದವನಂತೆ. ಮುನಿಯಪ್ಪನವ್ರಿಗೆ ಕಣ್ಣು ಕಿವಿ ಏನಾದರೂ ಮಂದಾಗಿದೆಯಾ ಕೇಳಬೇಕು. ವಯಸ್ಸಾಗಿದೆ, ಹಿರಿಯ ನಾಯಕರು, ಹಿರಿಯ ಸಚಿವರು. ನಾನು ಕೇಳ್ತಾ ಇದ್ದೀನಿ ನೇರವಾಗಿ, ಮುನಿಯಪ್ಪನವರೇ ಏನಾದರೂ ಕಣ್ಣು ಕಿವಿ ಮಂದಾಗಿದೆಯಾ ನಿಮಗೆ? ಎಂಥ ಕರ್ಮ ನೋಡಿ ಇದು. ನಮ್ಮ ನಾಯಕರುಗಳ ಗುಣ ಸ್ವಭಾವ ಹೆಂಗಿದೆ ಅನ್ನೋಕ್ಕೊಂದು ಎಕ್ಸಾಂಪಲ್ ಇದು. ರಾಜೀವ್ ಗೌಡರು ಸೌಮ್ಯ ಸ್ವಭಾವದವರು ನನ್ನ ಜೊತೆಯಲ್ಲಿ ಸುಮಾರು 10 ವರ್ಷ ಹತ್ತತ್ರ ಇದ್ದಾರೆ. ಇಂಥ ಎಮೋಷನ್ ಆಗಬಾರ್ದಾಗಿ ಒಬ್ಬ ರಾಜಕೀಯ ವ್ಯಕ್ತಿ ಶಾಂತಿಯಿಂದ ಇರಬೇಕು. ಉಸ್ತುವಾರಿ ಸಚಿವರಿಗೆ ಹೇಳ್ಬೇಕಾಯಿತು, ಇವರು DC ಅವರಿದ್ದರು, AC ಅವರಿದ್ದರು, ತಹಸೀಲ್ದಾರ್ ಇದ್ದರು, ಅವ್ರಿಗೆ ಗಮನಕ್ಕೆ ತರೋದೇ ಕರೆಕ್ಟಾಗಿ ಬಿಟ್ಟರೆ ನಾವೇ ಕಾನೂನನ್ನು ಕೈಗೆ ತಗೊಳ್ಳೋ ಅವಕಾಶ ಸರಿ ಇಲ್ಲ. ಬಟ್ ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾಯಿದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲಿಗೆ ಮೊಬೈಲ್ ವ್ಯಾನೆಲ್ಲ ಆಗ್ತಿದ್ದ, ಬಡವರಿಗೆ ಮದುವೆ ಮುಂಜಿ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ. ಈ ರೀತಿ ಎಮೋಷನ್ ಆಗಬಾರ್ದು. ಏನು ಹೇಳ್ತೀರಿ ಇಂಥ ನಾಯಕರಿಗೆ? ಮುನಿಯಪ್ಪನವ್ರು ಹೇಳಿದರೆ ಬಹಳ ಸೌಮ್ಯ ಸ್ವಭಾವದನು, ನಾನು ಎಂದೂ ಕೂಡ ನೋಡಿಲ್ಲ. 10 ವರ್ಷದಿಂದ ನನ್ನ ಜೊತೆಗೆ ಹುಡುಗ ಸಂಪರ್ಕದಲ್ಲಿದ್ದಾನೆ, ಬಹಳ ಸೌಮ್ಯ ಸ್ವಭಾವದನು.
ಚಪ್ಪಲಿ ತಗೊಂಡು ಹೊಡೆಸ್ತೀನಿ ಅಂತ ಹೇಳಿದಂಥವನು ಇವರಿಗೆ ಸೌಮ್ಯ ಸ್ವಭಾವದವನು ಅಂತ ಅನ್ನಿಸ್ತಾನೆ. ಯೋಚನೆ ಮಾಡಿ, ಇವ್ರ ಎದುರುಗಡೆಗೆ ಹೆಂಗೆ ನಡ್ಕೋತಾರಲ್ಲ ಅದೇ ಶಾಶ್ವತವಾ? ಮುನಿಯಪ್ಪನವರೇ, ನಾನು ಕೇಳ್ತೀನಿ, ನೀವು ಹಿರಿಯರು, ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು, ನೀವು ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀರಿ, ಈಗ ಕಾಂಗ್ರೆಸ್ಸಿನ ಹಿರಿಯ ಸಚಿವರು ನೀವು, ನಿಮಗೇನಾದರೂ ಈ ಕಣ್ಣು ಕಿವಿ ಏನಾದರೂ ಮಂದವಾಗಿದೆಯಾ? ಮುನಿಯಪ್ಪನವರೇ, ತಪ್ಪು ಮಾಡ್ದ ಅಷ್ಟೇ, ಒಳಗಡೆ ಹಾಕಿ ಅನ್ನಬೇಕು. ಇದು ನಿಜವಾದ ನಾಯಕತ್ವ. ಈ ರೀತಿ ಮಾತಾಡೋದಲ್ಲ. ನಿಮ್ಮ ಎದುರುಗಡೆ ಅವನು ತುಂಬ ಚೆನ್ನಾಗಿದ್ದ ಅಂತಂದರೆ ಅವನಿಗೆ ನೀವು ಸರ್ಟಿಫಿಕೇಟ್ ಕೊಡ್ತೀರ, ನೀವು ವಕಾಲತ್ತು ವಹಿಸ್ತೀರ ನೀವು. ಹಾಗಾದರೆ ದಾದಾಗಿರಿ ಮಾಡಿದಂಥವ್ರ ಬಗ್ಗೆ ನೀವು ಗುಣಗಾನ ಮಾಡ್ತೀರಿ. ನೀವು ದಂಗೆ ಎಬ್ಬಿಸ್ತೀನಿ ಅಂತನವನು, ಚಪ್ಪಲಿ ಹೊಡೆಸ್ತೀನಿ ಅಂತನವನು. ಅವನು ನಿಮಗೆ ಸೌಮ್ಯ ಸ್ವಭಾವದವನು. ನಿಮಗೇನೋ ವ್ಯತ್ಯಾಸ ಆಗಿದೆ ಮುನಿಯಪ್ಪನವರೇ, ಇಲ್ಲಾಂದರೆ ನೀವು ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಈ ರೀತಿ ಆದಂಥ ಸಂದರ್ಭದಲ್ಲಿ ಮುಲಾಜಿಲ್ದನೆ ಖಂಡಿಸಬೇಕು, ಮುಲಾಜಿಲ್ದನೆ. ಇಲ್ಲ ಅಂತಂದರೆ ನಾಯಕರು ನೀವು ಕೆಳಗಡೆ ಇಳಿದು ಬಿಡ್ತೀರಿ, ಒಂದು ಲೆವೆಲ್ ಕೆಳಗಡೆ ಬಂದುಬಿಡ್ತೀರಿ ನೀವು. ಇಂಥವ್ರು ಸಪೋರ್ಟ್ ಮಾಡಿಬಿಟ್ರೆ ಮಾಡಬೇಡಿ, ಆ ಥರದನ್ನು ಮಾಡಿಕೂಡ್ದು ನೀವು. ನಿಮ್ಮ ಮಗಳು ಕೂಡ ಶಾಸಕಿ, ಕೇಳಿ ನೋಡಿ ಅವ್ರಿಗೆ. ಇದೇ ನಿಮ್ಮ ಮಗಳು ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಏನೋ ಮಾತಾಡಿದಂಥ ಸಂದರ್ಭದಲ್ಲಿ, ಸ್ಪೀಕರ್ ಆಗಿದ್ದಂಥ ಸಂದರ್ಭದಲ್ಲಿ ಎದ್ದು ನಿಂತು ಹೇಳಿದರು, ನಮ್ಮ ಪಾರ್ಟಿಯವರೇ ಆಗಿರ್ಬೋದು, ಆದರೆ ಈ ರೀತಿ ಹೆಣ್ಮಕ್ಳುಗಳ ಬಗ್ಗೆ ಮಾತಾಡೋದು ತಪ್ಪು. ಎಸ್, ನಾವು ಅವತ್ತು ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ವಿ ನಿಮ್ಮ ಮಗಳನ್ನ. ನೀವು ಯಾವನ ರೌಡಿನ ಪುಡಾರಿನ ಅವನ್ನ ನೀವು ಸೌಮ್ಯ ಸ್ವಭಾವದನು ಅಂತೀರ. ನೀವು ಒದ್ದೊಳಗಡೆ ಹಾಕಬೇಕು ಇಂಥವ್ರನ್ನ ಫಸ್ಟು, ಮುಲಾಜಿಲ್ದನೇ ಬೆನ್ನು ಮೂಳೆ ಮುರಿಬೇಕಿಂತವ್ರನ್ನ. ಇನ್ನೊಂದು ಸರಿ ಯಾರನ್ನೂ ಕೂಡ ಅಧಿಕಾರಿ ಕಡೆಗೆ ಈ ರೀತಿ ಕಣ್ಣೆತ್ತಿ ನೋಡಿರ್ಬೋದು. ಚಪ್ಪಲಿ ಹೊಡೆಸ್ತಾರಂತೆ, ಚಪ್ಪಲಿಯಲ್ಲಿ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಇವ್ರಿಗೆಲ್ಲ ಉಡಾಫೆ ಮನಸ್ಥಿತಿ ಬಂದಿದೆ ಅಂತಾರೆ ಪ್ರತಾಪ್ ಸಿಂಹ. ಪಕ್ಷದ ಮುಖಂಡರಿಗೂ ಅದೇ ಮನಸ್ಥಿತಿ, ಕಾರ್ಯಕರ್ತರಿಗೂ ಅದೇ ಮನಸ್ಥಿತಿ. ಕೇಂದ್ರ ಸಚಿವರಿಗೂ ಅವ್ರು ಗೌರವ ಕೊಡಲ್ಲ, ಇನ್ನು ಅಧಿಕಾರಿಗಳಿಗೆ ಅವರ ಕಾರ್ಯಕರ್ತರು ಗೌರವ ಕೊಡ್ತಾರಾ ಅಂತ ಕೇಳ್ತಾರೆ ಪ್ರತಾಪ್. ಎಫಿಷಿಯಂಟ್ IAS ಆಫೀಸರ್ ಆಗಿದ್ದಂಥ ಶಿಖಾ ಅವರನ್ನು ಸಿದ್ದರಾಮಯ್ಯನವರ ಶಿಷ್ಯ ಮರಿಗೌಡ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದು, ಆತನ ಅರೆಸ್ಟ್ ಆಗದಂಗೆ ನೋಡ್ಕೊಂಡಿದ್ದು ನಮ್ಮ ಕಣ್ಣೆದುರುಗಡೆ ಇದೆ. ಅಲ್ಲಿ ರೀಜನಲ್ ಕಮಿಷನರ್ ಆಗಿದ್ದಂಥ IAS ಅಧಿಕಾರಿ ರಶ್ಮಿ ಮಹೇಶ್ ಅವ್ರ ಮೇಲೆ ಆಕ್ರಮಣ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಈಗ ಶಿಡ್ಲಘಟ್ಟದಲ್ಲಿ ಪೌರ ಆಯುಕ್ತೆ ಬಗ್ಗೆ ಆಕೆಯ ಮೇಲೆ ಕಾಂಗ್ರೆಸ್ಸಿನ ಒಬ್ಬ ಪುಡಾರಿ ಈ ಥರ ಅವಾಚ್ಯ ಶಬ್ದಗಳಿಂದ ಒಂದು ಪೋಸ್ಟನ್ನು ತೆಗೆಸಿರೋದಕ್ಕೋಸ್ಕರವಾಗಿ ನಿಲ್ಲಿಸಿರೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ಕರ್ನಾಟಕದಲ್ಲಿರುವಂತಹ ಅಧಿಕಾರಿ ವರ್ಗಕ್ಕೆ ಒಂದು ವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ, ನಿಮ್ಮ ಪಕ್ಷದ ಆ ಪುಡಾರಿ ಇದನ್ನಲ್ಲ, ಅವನು ಒಳಗಾಗಿ ಯಾವನು ಪೋಸ್ಟ್ ಹಾಕಿದ್ದಾನೋ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ. ನಮ್ಮ ಮೈಸೂರಿನಲ್ಲೂ ಕೂಡ ಎಲ್ಲ ಕಡೆನೂ ಕೂಡ ಅದು ಪ್ರತಾಪ್ ಸಿಂಹನ ಫೋಟೋನೇ ಹಾಕಿರಲಿ, ನೀವು ದಯವಿಟ್ಟು ಕ್ರಮ ಕೈಗೊಳ್ಳಿ. ಸಿದ್ದರಾಮಯ್ಯನವರಲ್ಲಿರುವಂತಹ ಈ ಥರ ಉಡಾಫೆ ಮನಸ್ಥಿತಿ ಏನಿದೆಯಲ್ಲ, ಇದೊಂಥರ ಬೇರೆಯವ್ರನ್ನ ತುಚ್ಛವಾಗಿ ಮಾತನಾಡುವಂಥ ಮನಸ್ಥಿತಿ ಇವತ್ತು ಅವರ ಪಕ್ಷದ ಒಬ್ಬ ಸಣ್ಣ ಕಾರ್ಡ್ ಹೋಲ್ಡ್ರಿಂದ ಪುಡಾರಿ ಒಳಗೋವರೆಗೂ ಎಲ್ಲರಲ್ಲೂ ಕಾಣಿಸ್ತಾ ಇದೆ. ಫಸ್ಟು ಸಿದ್ದರಾಮಯ್ಯನವರು ಅವ್ರನ್ನ ವರ್ತನೆ ಸರಿ ಮಾಡ್ಕೊಳ್ಬೇಕು. ಇವಾಗ ಸಿದ್ದರಾಮಯ್ಯನವರೇ ಕೇಂದ್ರ ಸಚಿವೆಗೆ ಗೌರವ ಕೊಡಲಿಲ್ಲ ಅಂತಂದಮೇಲೆ ಇನ್ನು ಕಾಂಗ್ರೆಸ್ನ ಒಬ್ಬ ಪುಡಾರಿ ಪೌರ ಆಯುಕ್ತೆಗೆ ಗೌರವ ಕೊಡ್ತಾನೆ. ಫಸ್ಟು ಸಿದ್ದರಾಮಯ್ಯನವ್ರು ಸರಿಪಡಿಸ್ಕೋಬೇಕು. ಇನ್ನು ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ನೋಡಿ, BJPಯವರಿಂದ ನಾವು ಸಂಸ್ಕೃತಿಯ ಪಾಠ ಕಲಿಬೇಕಾ? ಇದು ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆ. ಶಾಸಕ ಮುನಿರತ್ನ, CT ರವಿ ಏನು ಮಾತಾಡಿದರು ಅಂತ ಕೇಳ್ತಾರೆ ಪ್ರಿಯಾಂಕ್. ಮುಂದುವರೆದು ಹೇಳ್ತಾರೆ, ರಾಜೀವ್ಗೌಡ ಮಾತಾಡೋರು ಸರಿ ಇರಲ್ಲ, ಪಕ್ಷದ ಅಧ್ಯಕ್ಷರು ಕ್ರಮ ತಗೋತೀವಿ ಅಂತಂದಿದ್ದಾರೆ. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ಇದು ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ. ಮಾತನಾಡಿರೋದು ಸರಿ. ರಾಜೀವ್ ಗೌಡ ಇರ್ಬೋದು, ಯಾರೇ ಇರ್ಬೋದು, ನೋಬಡಿ ಈಸ್ ಅಬೌವ್ ದ ಲಾ. ಅವರು ಮಾತನಾಡಿರೋದು ಸರಿಯಲ್ಲ, ಅದನ್ನು ಸಮರ್ಥನೆ ಮಾಡ್ಕೊಳೋದು ಕೂಡ ತಪ್ಪಾಗುತ್ತೆ. ಯಾರಿಗೂ ಕೂಡ ಕಾನೂನಿನಲ್ಲಿರ್ಬೋದು, ಸಂವಿಧಾನದಲ್ಲಿರ್ಬೋದು, ಬೇರೆಯವರನ್ನು ನಿಂದಿಸೋದಾಗಲಿ, ಅವಾಚ್ಯ ಶಬ್ದದಲ್ಲಿ ಮಾತಾಡೋದಾಗಲಿ ಅವ್ರಿಗೆ ಯಾರಿಗೂ ಹಕ್ಕಿಲ್ಲ. ವಾಟ್ ಎವರ್ ಇಟ್ ಈಸ್ ರಾಂಗ್. ಆ್ಯಂಡ್ ಈಗಾಗಲೇ ಪಾರ್ಟಿ ಪ್ರೆಸಿಡೆಂಟ್ ಅವರು ಹೇಳಿದ್ದಾರೆ ಅದಕ್ಕೆ ಕ್ರಮ ತಗೋತಾರೆ ಅಂದ್ಬಿಟ್ಟು. ರಾಜ್ಯದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತ BJP ಅವರು ಟ್ವೀಟ್ ಮಾಡ್ತಾ ಇರುವಂಥದ್ದು ಸರ್. BJP ಅವರಿಂದ ಸಂಸ್ಕೃತಿ ಕಲಿಬೇಕೇನ್ರಿ ನಾವು? ಇದೇ ನಿಮ್ಮ ಮುನಿರತ್ನ ಅವ್ರು ಏನೇನು ಮಾಡಿದ್ದಾರೆ ಗೊತ್ತಿದ್ದಾರೆ. CT ರವಿ ಅವರು ನಿಮ್ಮ ಕೌನ್ಸಿಲ್ನಲ್ಲಿ ಏನು ಹೇಳಿದ್ದಾರೆ ಗೊತ್ತಿದ್ದಾರೆ. ನಿಮ್ಮ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಬಂದು ಚಿತಾಪುರ್ನಲ್ಲಿ ನನಗೆ ನಾಯಿ ಅಂತ ಹೋಗಿದ್ದಾರೆ. ಇವ್ರ ಹತ್ರ ಸಂಸ್ಕೃತಿ ಕಲಿಬೇಕಾ ನನಗೆ?
ಇವ್ರ ಹತ್ರ ಕಲಿಬೇಕಾ? ಸುಮ್ಮನೆ ಇವರು ಧರ್ಮದ ಹೆಸರಲ್ಲಿ, ಗ್ರಂಥಗಳ ಹೆಸರಲ್ಲೇ ಇವ್ರು ರಾಜಕೀಯ ಮಾಡೋದು ಹೊರತು ಇವರಲ್ಲಿ ಒಂದು ನಯಾ ಪೈಸಾ ಸಂಸ್ಕೃತಿ ಇಲ್ಲ ಇವ್ರಲ್ಲಿ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಏನು ನಡೀತಾ ಇದೆ? ಯಾಕಂದರೆ ಒಬ್ಬ ಅಧಿಕಾರಿಗೆ ಈ ರೀತಿ ಬೈಯುವಂಥದ್ದು ಇದೆಯಲ್ಲ, ಶಿಡ್ಲಘಟ್ಟ ಅಧಿಕಾರಿಗೆ, ಇದು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಆದರೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಈ ಹೆಸರು ಹೆಂಗೆ ಬಂತು ಅಂತ ನಾನು ಕುತೂಹಲದಿಂದ ಹುಡುಕ್ತಾ ಇದ್ದೆ. ಈ ಊರಿಗೆ ಈ ಶಿವಾಜಿಯ ಸೈನ್ಯ ಇಲ್ಲಿ ನೆಲೆ ನಿಂತಹ ಸಂದರ್ಭದಲ್ಲಿ ಅವನಿಗೆ ರಾತ್ರಿ ಕನಸಲ್ಲಿ ಬಂದು ದೇವಿ ಹೇಳಿದಂತೆ ತಕ್ಷಣ ಈ ಜಾಗ ಖಾಲಿ ಮಾಡು, ಈ ಜಾಗ ಸರಿಯಿಲ್ಲ ಅಂತ. ತಕ್ಷಣ ಶಿವಾಜಿಯಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಅದಾದಮೇಲೆ ಅವರಿದ್ದಂಥ ಘಟ್ಟಕ್ಕೆ ಸಿಡ್ಲು ಬಡಿಯುತ್ತೆ. ಅದಕ್ಕೋಸ್ಕರ ಶಿಡ್ಲಘಟ್ಟ ಅಂತ ಹೆಸರು ಬಂತು ಅಂತ. ಯಾರನ್ನೋ ರಕ್ಷಣೆ ಮಾಡೋಕ್ಕೆ ದೇವಿನೇ ಕನಸಲ್ಲಿ ಬಂದು ಹೇಳಲು. ಆದರೆ ಇಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ಬಾಯಿಗೆ ಬಂದಂಗೆ ಬೈತಾರೆ ಜನ. ಸಿಡಿಲು ಗುಡುಗುಗಳು ಎಷ್ಟರ ಮಟ್ಟಿಗೆ ನೋಡಿ. ಅಂಥವ್ರನ್ನ ಕೆಲ ನಾಯಕರುಗಳು ಸಪೋರ್ಟ್ ಮಾಡ್ತಾರೆ. ಶೇಮ್! ಕೇಂದ್ರದ ಮಂತ್ರಿಗಳಾಗಿದ್ದಂಥವರು, ರಾಜ್ಯದ ಮಂತ್ರಿಗಳಾಗಿರುವಂಥವರು, ಸೌಮ್ಯ ಸ್ವಭಾವದವನು, ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಹೇಳಿದಂಥ ವ್ಯಕ್ತಿ ಸೌಮ್ಯ ಸ್ವಭಾವದವನು. ಎಂಥ ಕರ್ಮ ನೋಡಿ ಇದು. ಇದು ಸಂಗತಿ. ಏನು ನಡೀತಾ ಇದೆ? ರಂಗನಾಥ, ರಾಜಕಾರಣದಲ್ಲಿ ಇರುವಂತವರು ಪ್ರತಿದಿನವೂ ಕೂಡ ಶುದ್ಧವಾಗಿರ್ಬೇಕಾಗುತ್ತೆ. ನಾವು ಒಂದಿನ ಶುದ್ಧವಾಗಿರ್ತೀವಿ, 2 ದಿನ ಶುದ್ಧವಾಗಿರ್ತೀವಿ, ಉಳಿದ ಎಲ್ಲ ದಿನ ನಾವು ಕೊಚ್ಚೆಯಲ್ಲಿ ಮಲಗ್ತೀವಿ ಅಂದ್ರೆ ಆಗೋದಿಲ್ಲ. ಪ್ರತಿದಿನವೂ ಕೂಡ ಶುದ್ಧವಾಗಿ ಸ್ನಾನ ಮಾಡಬೇಕಾಗುತ್ತೆ. ರಾಜೀವ್ ಗೌಡ್ರ ಘಟನೆಯನ್ನ ನೋಡಿದ್ರೆ ಯಾಕೋ ಪ್ರತಿದಿನ ಸ್ನಾನ ಮಾಡದಂತೆ ಕಾಣಿಸ್ತಾ ಇಲ್ಲ. ಮತ್ತು ರಾಜ್ಯ ರಾಜಕಾರಣ ಹೇಗಾಗ್ತಿದೆ ಅಂತಂದ್ರೆ ಅಧಿಕಾರಿಗಳನ್ನ ಹೇಗ್ ಬೇಕಾದ್ರೂ ನಡ್ಸ್ಕೋಬಹುದು, ಉಡಾಫಿಯ ಉತ್ತರಗಳನ್ನ ಕೊಡಬಹುದು, ಜನರು ಜನಪ್ರತಿನಿಧಿಗಳ ಬಳಿ ಹೋದಾಗ ಅವ್ರನ್ನ ಹೇಗ್ ಬೇಕಾದ್ರೂ ನಡ್ಸ್ಕೊಳ್ಬಹುದು. ಈ ರೀತಿಯ ವಾತಾವರಣ ಪದೇ ಪದೇ ಪುನರಾವರ್ತನೆ ಆಗ್ತಾ ಇರುವಂತದ್ದನ್ನ ಆಯಕಟ್ಟಿನ ಜಾಗದಲ್ಲಿ ಇರುವಂತವ್ರು ಯಾಕೆ ಸಹಿಸಿಕೊಳ್ತಿದ್ದಾರೆ ಅನ್ನುವಂಥದ್ದೇ ಇದೀಗ ನಮ್ಮ ಪ್ರಶ್ನೆ. ಅದು ಆ ಪಕ್ಷ, ಈ ಪಕ್ಷ, ಇನ್ನೊಂದು ಪಕ್ಷ ಅಥವಾ ಇನ್ನೊಬ್ಬರ ಅನುಯಾಯಿ ಅನ್ನುವಂಥದ್ದಲ್ಲ. ಪ್ರತಿಯೊಬ್ಬ ಜನಪ್ರತಿನಿಧಿ ಕೂಡ ಹೇಗೆ ನಡೆದುಕೊಳ್ಬೇಕು ಅನ್ನೋದಕ್ಕೆ ಇಂಥದ್ದೊಂದು ಘಟನೆ ಪಾಠವನ್ನ ಕಲಿಸಬೇಕು ಅನ್ನೋ ಬಗ್ಗೆ ನಾವು ಧ್ವನಿಯನ್ನ ಎತ್ತುತ್ತಾ ಇದ್ದೇವೆ. ಇದೀಗ ಪ್ರಿಯಾಂಕ್ ಖರ್ಗೆ ಅವರಾಗ್ಲಿ, KH ಮುನಿಯಪ್ಪ ಅವರಾಗ್ಲಿ, ಅವರ ಪಕ್ಷದ ನಾಯಕ ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ಸಪೋರ್ಟ್ ಮಾಡ್ಕೊಂಡು ಮಾಡ್ತಾ ಇರಬಹುದು. ಮುನಿಯಪ್ಪ ಅವರು ರಾಜಗೌಡರಿಗೆ ಟಿಕೆಟ್ ಕೊಡಿಸಿದಂತವ್ರು. ಇದೇ ಕಾರಣಕ್ಕೋಸ್ಕರ ರಾಜಗೌಡರವರು ಮುನಿಯಪ್ಪ ಅವರ ಬಳಿ ಹೋದಾಗ ತಗ್ಗಿ ಬಗ್ಗಿ ನಡೀತಾರೆ, ಅದು ಸಹಜ. ಆದ್ರೆ ಅದನ್ನೇ ಪ್ರತಿದಿನವೂ ಕೂಡ ಕ್ಷೇತ್ರದಲ್ಲಿ ಈ ರೀತಿಯ ದಯಾಮಯನಾದಂತಹ ರಾಜೀವ್ ಗೌಡ ಅಂತ ಭಾವಿಸುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇದು 2ನೇ ಬಾರಿ ಈ ರೀತಿ ರಾಜೀವ್ ಗೌಡ ಅಧಿಕಾರಿಗಳಿಗೆ ಏಕವಚನದಲ್ಲಿ ಮಾತನಾಡಿರುವಂತದ್ದು, ಬೆದರಿಕೆಯನ್ನ ಹಾಕಿರುವಂತಹ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಬರ್ತಾ ಇದಾವೆ. ಇದೇ ರೀತಿಯ ಘಟನೆಗಳು, ಇದೇ ರೀತಿಯ ಜನಪ್ರತಿನಿಧಿಗಳು ಪುನರಾವರ್ತನೆ ಮಾಡಿದ್ದೆ ಆದ್ರೆ ಅದನ್ನ ಯಾಕೆ ಸಹಿಸ್ಕೋಬೇಕು? ಜನರು ಸಹಿಸ್ಕೋಬೇಕಾಗಿಲ್ಲ, ಅಧಿಕಾರಿಗಳು ಸಹಿಸ್ಕೋಬೇಕಾಗಿಲ್ಲ, ಮಾಧ್ಯಮಗಳಂತೂ ಖಂಡಿತವಾಗಿ ಸಹಿಸ್ಕೊಳ್ಳೋದಿಲ್ಲ. ಈ ರೀತಿಯ ಘಟನೆ ಆದಾಗ ಅದಕ್ಕೆ ತಕ್ಕವಂತ ಪಾಠವನ್ನ ಕಲಿಸಬೇಕಂತ ಬಹುದೊಡ್ಡ ಜವಾಬ್ದಾರಿ ಇದೀಗ ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲಿದೆ. ಇದು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ. ಒಬ್ಬ KS ಅಧಿಕಾರಿಗೆ ಈ ರೀತಿ ದಯಾ ದಾಕ್ಷಿಣ್ಯ ಇಲ್ಲದೆ ಬೆದರಿಕೆಯನ್ನ ಹಾಕುವಂತವ್ರನ್ನ ನೀವು ಬೇಕಾಬಿಟ್ಟಿಯಾಗಿ ಕ್ಷಮಿಸುವಂತ ಕೆಲಸವನ್ನ ಮಾಡ್ತೀರಿ ಅನ್ನೋದಾದ್ರೆ ಮುಂದೆ ಯಾವ ರೀತಿಯ ಪಾಠವನ್ನ ಕಲಿಸ್ತೀರಿ? ಇವತ್ತು ಈ ರೀತಿಯ ರಾಜೀವ್ ಗೌಡರು ಒಬ್ಬರು ಹುಟ್ಕೊಂಡಿದ್ದಾರೆ, ನಾಳೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯ ಪುನರಾವರ್ತನೆ ಆದಾಗ ಸರ್ಕಾರ ಏನು ಉತ್ತರ ಕೊಡುತ್ತೆ? ನಿಜ, ಎಲ್ಲೋ ಒಂದು ಕಡೆ ಆಯಕಟ್ಟಿನ ಜಾಗದಲ್ಲಿ ಇರುವಂತವರೇ ಪೊಲೀಸರ ಮೇಲೆ ಕೈ ಎತ್ತೋದಕ್ಕೆ ಹೊರಟಾಗ ಈ ರೀತಿಯ ಘಟನೆಗಳನ್ನ ಬೇರೆ ನಾಯಕರು ಕೂಡ ಕಾಪಿ ಮಾಡ್ತಾರೆ. ಆದ್ರೆ ರಾಜೀವ್ ಗೌಡರ ಪ್ರಸಂಗವನ್ನ ಅಥವಾ ಈ ರೀತಿಯ ಬೆಳವಣಿಗೆಗಳನ್ನ ಯಾರೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. KH ಮುನಿಯಪ್ಪ ಅವರಾಗ್ಲಿ, ಪ್ರಿಯಾಂಕ್ ಖರ್ಗೆ ಅವರಾಗ್ಲಿ ಇದನ್ನ ಸಮರ್ಥನೆ ಮಾಡ್ಕೊಳ್ಳುವಂತಹ ರಾಜಕೀಯ ಕಾರಣಕ್ಕೋಸ್ಕರ ಸಮರ್ಥನೆ ಮಾಡ್ಕೊಳ್ತಾ ಇದ್ದಿದ್ದೆ ಆದ್ರೆ ಅದನ್ನ ಅವರು ಕೂಡ ಹಿಂತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಪಕ್ಷದ ಕಡೆಯಿಂದ ಈ ಕ್ಷಣದ ತನಕ ಕೂಡ ಒಂದು ಶಿಸ್ತು ಕ್ರಮದ ಅಥವಾ ಅವ್ರನ್ನ ಪಕ್ಷದಿಂದ ಹೊರಗಾಗ್ತೀವಿ, ಎಚ್ಚರಿಕೆ ಕೊಡ್ತೀವಿ ಅನ್ನುವಂತ ಮಾತು ಇದುವರೆಗೂ ಕೂಡ ಬಂದಿಲ್ಲ ಅನ್ನುವಂಥದ್ದು ಬಹಳ ಆಶ್ಚರ್ಯಕರ ಸಂಗತಿ. ರಂಗನಾಥ, ಎಸ್, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.